ಅದು 22 ವರ್ಷದ ಹಿಂದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಮರ್ಡರ್ ಕೇಸ್. ಪ್ರಿಯಕರನಿಗಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಹುಡುಗನನ್ನೇ ಭೀಕರವಾಗಿ ಕೊಲೆ ಮಾಡಿದ್ಲು. ಇಷ್ಟು ದಿನ ಬೇಲ್ ಮೇಲೆ ಹೊರಬಂದು ಹಾಯಾಗಿದ್ದವಳಿಗೆ ಜೈಲೂಟವೇ ಪರ್ಮನೆಂಟ್ ಆಗಿದೆ. ರಿಂಗ್ ರೋಡ್ ಸುಂದರಿಗೆ ಜೀವ ಇರೋವರೆಗೂ ಜೈಲು. ಗೆಳೆಯನಿಗಾಗಿ ಭಾವಿ ಗಂಡನ ಕೊಂದವಳಿಗೆ ಕಂಬಿ ಖಾಯಂ. ಮೀನಿನ ಹೆಜ್ಜೆಯನ್ನಾದರೂ ಕಂಡು ಹಿಡಿಯಬಹುದು, ಆದರೆ ಹೆಣ್ಣಿನ ಮನದಾಳವನ್ನ ಅರಿತವರಿಲ್ಲ ಅಂತಾರಲ್ಲ. ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಈ ಸುಂದರಿ ಹಿಂದೆ ಇದ್ದಿದ್ದು ಯಾರೂ ಊಹಿಸದಂತಹ ಕರಾಳ ಕಥೆ. ಈಕೆಯ ಚೆಲುವೆ ಈಕೆಗೆ ಆಭರಣ, ಈಕೆಯ ಅಂದವೇ ಈಕೆಯ ವಯ್ಯಾರ. ಸೌಂದರ್ಯವನ್ನೇ ನಾಚಿಸುವಂತಿದ್ದವಳು ಅದೊಂದು ರಾತ್ರಿ ರಣರಾಕ್ಷಸಿಯಾಗಿದ್ದಳು. ಪ್ರೀತಿಸಿದ ಗೆಳೆಯನಿಗಾಗಿ ಭಾವಿ ಗಂಡನನ್ನೇ ಕೊಂದು ಕೇಕೆ ಹಾಕಿದ್ಲು. ನಂತರ ಜಾಮೀನಿನ ಮೇಲೆ ಹೊರಬಂದವಳಿಗೀಗ ಮತ್ತೆ ಕಂಬಿ ಹಿಂದೆ ಸೇರೋ ಕಾಲ ಬಂದಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ಪಡೆದವಳಿಗೆ ಸುಪ್ರೀಂ ಕೋರ್ಟ್ನಲ್ಲೇ ಜೀವಾವಧಿ ಶಿಕ್ಷೆಯಾಗಿದೆ. ಎರಡು 2003ರಲ್ಲಿ ನಡೆದಿದ್ದ ಟೆಕ್ಕಿ ಗಿರೀಶ್ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಸುಂದರಿಯ ಸಂಚು ತಿಳಿದವರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ರು. ಪೊಲೀಸರು ಕೋಳ ತೊಡಿಸ್ತಾ ಇದ್ದಂತೆ ಜೈಲಲ್ಲೇ ಕೊಳೆಯುವಂತಾಗಿದ್ದವರಿಗೆ 2014ರಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು. ಅಂದಿನಿಂದ ಬೇಲ್ ಮೇಲೆ ಓಡಾಡಿಕೊಂಡಿದ್ದವರಿಗೆ ಈಗ ಅದೇ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಕೊಲೆ ಪ್ರಕರಣದ 4 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಿದೆ. ಅಷ್ಟೇ ಅಲ್ಲ, 8 ವಾರದೊಳಗೆ ಪೊಲೀಸರ ಮುಂದೆ ಶರಣಾಗುವಂತೆ ಸೂಚನೆ ನೀಡಿದೆ. ಇವರಿಬ್ಬರು ಜಡ್ಜಿ ಸ್ಪೆಷಲ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಡಿಸೈಡ್ ಆಗಿತ್ತು. ಜಡ್ಜ್ಮೆಂಟ್ ವಾಸ್ ರಿಟನ್ ಬೈ ಎನ್ ಆನಂದ್. ಸೆಷನ್ ಕೋರ್ಟ್ ಜಡ್ಜ್ಮೆಂಟು, ಹೈಕೋರ್ಟ್ ಜಡ್ಜ್ಮೆಂಟು ವಿದಿನ್ ಎ ಸ್ಪಾನ್ ಆಫ್ 5-6 months. Immediately they went in appeal because they were in custody. They were thrown custody. Except her, A4 was granted bail. 22 ವರ್ಷದಿಂದ ಕೊಲೆ, ಉಸಿರಿರೋವರೆಗೂ ಜೈಲಿನ ಬಲೆ. ಇವಳ ಚಂದದ ಹಿಂದೊಂದು ಕರಾಳ ಕಥೆ ಇದೆ. ಜೂನಿಯರ್ ಹಿಂದೆ ಬಿದ್ದವಳು ಬಾವಿ ಗಂಡನಿಗೆ ಗೋರಿ ಕಟ್ಟಿದ ರಕ್ತ ಚರಿತ್ರೆ ಇದು. ಅದು 2003ನೇ ಇಸ್ವಿ. BMS ಕಾಲೇಜಿನಲ್ಲಿ 5ನೇ ಸೆಮೆಸ್ಟರ್ ಕಾನೂನು ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಶುಭಾಗೆ ಅದೇ ಕಾಲೇಜಿನಲ್ಲಿ ಓದುತ್ತಾ ಇದ್ದ ತನ್ನ ಜೂನಿಯರ್ ಅರುಣ್ ವರ್ಮಾ ಮೇಲೆ ಮನಸ್ಸಾಗಿತ್ತು. ಇಬ್ರೂ ಕೂಡ ಪ್ರೀತಿ ಪ್ರೇಮ ಅಂತ ಪ್ರಪಂಚವನ್ನೇ ಮರೆತಿದ್ರು. ಮನೆಯಲ್ಲಿ ಮದುವೆ ಮಾತುಕತೆ ಶುರುವಾಗುತ್ತಿದ್ದಂತೆ ಶುಭಾಳ ಪ್ರೇಮ ಕಥೆ ತೆರೆದುಕೊಂಡಿತ್ತು. ಆದ್ರೆ ಇವಳ ಮನೆಯಲ್ಲಿ ಮಗಳ ಪ್ರೀತಿಯನ್ನ ಒಪ್ಪೋದಕ್ಕೆ ಯಾರೂ ರೆಡಿ ಇರಲಿಲ್ಲ. ಹೀಗಾಗಿ ಬಲವಂತವಾಗಿ ಸಾಫ್ಟ್ವೇರ್ ಎಂಜಿನಿಯರ್ ಗಿರೀಶ್ ಅನ್ನೋರ ಜೊತೆ ಮದುವೆ ನಿಶ್ಚಯ ಮಾಡಿದ್ರು. ಒಲ್ಲದ ಮನಸ್ಸಲ್ಲೇ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ದಳು. ಮನಸ್ಸಿಲ್ಲದ ಮನಸ್ಸಲ್ಲಿ ಉಂಗುರ ತೊಡಿಸಿದವಳಿಗೆ ಭಾವಿ ಗಂಡನದ್ದೇ ಚಿಂತೆಯಾಗಿತ್ತು. ಈ ಮದುವೆ ನಿಲ್ಲಿಸಬೇಕು ಅಂದ್ರೆ ಭಾವಿ ಗಂಡನ ಉಸಿರನ್ನೇ ನಿಲ್ಲಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು. ಹೀಗಾಗಿ ತನ್ನ ಪ್ರಿಯಕರನ ಜೊತೆ ಕೂತ್ಕೊಂಡು ಪಕ್ಕಾ ಪ್ಲಾನ್ ರೆಡಿ ಮಾಡಿದ್ಲು. ಒಂದಿನ ಹೋಟೆಲ್ಗೆ ಹೋಗೋಣ ಅಂತ ಗಿರೀಶ್ನನ್ನ ಕರ್ಕೊಂಡು ಬಂದವಳು ರಿಂಗ್ ರೋಡ್ನ ಜಂಬೋ ಪಾಯಿಂಟ್ನಲ್ಲಿ ನಿಲ್ಲಿಸಿದ್ಲು. ವಿಮಾನಗಳ ಹಾರಾಟ ನೋಡೋ ನೆಪದಲ್ಲಿ ಕಿರುನಗೆ ಬೀರ್ತಿದ್ದವಳು ಒಂದೇ ಒಂದು ಕ್ಷಣದಲ್ಲಿ ರಣರಾಕ್ಷಸಿಯಾಗಿದ್ಲು. ಮೊದಲೇ ಪ್ಲಾನ್ ಮಾಡಿದಂತೆ ಫೀಲ್ಡಿಗಿಳಿದ ಹಂತಕರು ಶುಭಾಳ ಜೊತೆಗಿದ್ದ ಗಿರೀಶ್ನನ್ನ ಒಂದೇ ಏಟಿಗೆ ಹೊಡೆದು ಕೊಂದಿದ್ರು. ಬೆಂಗಳೂರಿನ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮೊದಲು ಶುರುವಾಗಿದ್ದೆ ಶುಭಾಳ ವಿಚಾರಣೆ. ಮೊದಲೆಲ್ಲ ನನಗೇನು ಗೊತ್ತಿಲ್ಲ ಅಂತಿದ್ದವಳು ಕೊನೆಗೆ ಸತ್ಯ ಕಕ್ಕಿದ್ದಳು. ತನ್ನ ಪ್ರಿಯತಮ ಜೊತೆ ಇನ್ನಿಬ್ಬರ ಹೆಸರನ್ನೂ ಬಾಯ್ಬಿಟ್ಟಿದ್ಲು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡಿತ್ತು. ಆದರೆ 2014ರಲ್ಲಿ ಹಂತಕರು ಸುಪ್ರೀಂ ಕದ ಬಡಿದು ಜಾಮೀನು ಪಡೆದು ಬಂದಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಜಾಮೀನಿನ ಮೇಲೆ ಓಡಾಡಿಕೊಂಡಿದ್ರು. ಆದ್ರೀಗ ಸುಪ್ರೀಂ ಕೋರ್ಟ್ ಸಹ ಹೈಕೋರ್ಟ್ ಆದೇಶ ಎತ್ತಿ ಹಿಡಿದಿದೆ. 8 ವಾರದೊಳಗೆ ಮತ್ತದೇ ಕಂಬಿ ಹಿಂದೆ ಸೇರುವಂತೆ ಸೂಚನೆ ನೀಡಿದೆ. ಇದರ ಜೊತೆಗೆ ಕ್ಷಮಾದಾನ ಕೋರಿ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡೋದಕ್ಕೆ ಅವಕಾಶವನ್ನೂ ನೀಡಿದೆ. ಹೀಗಾಗಿ ರಾಜ್ಯಪಾಲರು ಕ್ಷಮೆ ನೀಡ್ತಾರಾ ಇಲ್ವಾ ಅನ್ನೋ ಕುತೂಹಲ ಕಾಡೋದಕ್ಕೆ ಶುರುವಾಗಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.